ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ 7ನೇ ವೇತನ ಜಾರಿಯಾಗಬೇಕೆಂದು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದ್ದಾರೆ. ಆದರೆ ಬೇಡಿಕೆ ಮಾತ್ರ ಜಾರಿಯಾಗಿಲ್ಲ. ಸುಧಾಕರ್ ರಾವ್ ನೇತೃತ್ವದ ಆಯೋಗ ವೇತನ ಹೆಚ್ಚಳ, ಪಿಂಚಣಿ ಹೀಗೆ 10 ಹಲವು ಬೇಡಿಕೆಗಳ ಒಟ್ಟು 558 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತು. ಇದರಲ್ಲಿ ಕೆಲವು ಬೇಡಿಕೆಗಳಷ್ಟೇ ಜಾರಿಯಾಗಿದೆ. ಇನ್ನು ಸಾಕಷ್ಟು ಬೇಡಿಕೆಗಳು ಜಾರಿಯಾಗಬೇಕಿದೆ. ನೌಕರರ ಬೇಡಿಕೆಯಂತೆ ಸುಧಾಕರ್ ರಾವ್ ಆಯೋಗದ ವರದಿಯ ಶಿಫಾರಸಿನಲ್ಲಿ ನೌಕರರಿಗೆ ಶೇಕಡ 50ರಷ್ಟು ವೇತನದೊಂದಿಗೆ 180 ದಿನಗಳ ಆರೈಕೆ ರಜೆ ನೀಡಬೇಕೆಂದು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಏನಿದು ಆರೈಕೆ ರಜೆ? ಯಾವ ಸಮಯದಲ್ಲಿ ಇದನ್ನು ತೆಗೆದುಕೊಳ್ಳಬಹುದು? ಶಿಫಾರಸಿನ ವರದಿಯಲ್ಲಿ ಆರೈಕೆ ರಜೆ ಕುರಿತು ಉಲ್ಲೇಖಿಸಿದಂತೆ ಸರ್ಕಾರವು ಮಾದರಿ ಉದ್ಯೋಗದಾತನಾಗಿರಬೇಕು ಮತ್ತು ಸಾಧ್ಯವಿರುವ ಕಡೆಗಳಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳಿಗೆ ಮತ್ತು ಸನ್ನಿವೇಶಗಳಿಗೆ ಸ್ಪಂದಿಸಬೇಕೆಂದು ಒತ್ತಿ ಹೇಳುವ ಅವಶ್ಯಕತೆ ಇಲ್ಲ. ಪ್ರತಿಕೂಲ ಸ್ಥಿತಿಯಲ್ಲಿರುವ ಸಿಬ್ಬಂದಿಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಕೇಂದ್ರ ಮತ್ತು ಇತರೆ ರಾಜ್ಯಗಳಲ್ಲಿ ಇರುವಂತಹ ಭತ್ಯೆಗಳು ಮತ್ತು ಪ್ರೋತ್ಸಾಹಧನಗಳ ಉಪಯುಕ್ತ ಆಚರಣೆಗಳ ಬಗ್ಗೆ ತಿಳುವಳಿಕೆ ಹೊಂದುವುದು ರಾಜ್ಯ ಸರ್ಕಾರದ ಉತ್ತಮ ನಡೆಯಾಗುತ್ತದೆ. ಆಯೋಗದ ಗಮನಕ್ಕೆ ಬಂದಿರುವ ಇಂತಹ ಒಂದು ಉಪಕ್ರಮವು ಕೇರಳ ವೇತನ ಪರಿಷ್ಕರಣೆಗೆ ಆಯೋಗ ಪ್ರಸ್ತಾಪಿಸಿರುವ ಶೇಕಡ 40ರಷ್ಟು ವೇತನದೊಂದಿಗೆ 1 ವರ್ಷದ ಆರೈಕೆ ನೀಡುವ ರಜೆಯಾಗಿದ್ದು, ಸಿಬ್ಬಂದಿಯ ಕುಟುಂಬದಲ್ಲಿ ಹಾಸಿಗೆ ಹಿಡಿದಿರುವ ಹಿರಿಯರ ಮತ್ತು 3 ವರ್ಷದ ಕೆಳಗಿನ ಅಸ್ವಸ್ಥ ಮಕ್ಕಳ ಆರೈಕೆ ಮಾಡಲು ಸಹಾಯಕವಾಗಲಿದೆ. ಈ ರಜೆಯನ್ನು ಕೆಲವು ಷರತ್ತುಗಳೊಂದಿಗೆ ಮಂಜೂರು ಮಾಡಲಾಗುತ್ತಿದ್ದು, ಪ್ರಾಥಮಿಕವಾಗಿ ರಜೆಯ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ಪ್ರಮಾಣೀಕೃತ ವೈದ್ಯರಿಂದ ಪಡೆದ ದೃಢೀಕರಣ ಪತ್ರವು ಒಂದಾಗಿರುತ್ತದೆ. ಇತ್ತೀಚೆಗೆ ಹೆತ್ತವರು, ಪತಿ, ಪತ್ನಿಯ ಹೆತ್ತವರು ಅಥವಾ ಕುಟುಂಬದ ಹಿರಿಯರು ಅಥವಾ ತೀವ್ರ ಅಸ್ವಸ್ಥತೆಯಿಂದ ನರಳುತ್ತಿರುವ ಪುಟ್ಟ ಮಕ್ಕಳ ಆರೈಕೆಯಲ್ಲಿನ ಸಮಸ್ಯೆಗಳು, ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ವಿಭಕ್ತ ಕುಟುಂಬಗಳ ಪ್ರಮಾಣದ ಏರಿಕೆಯಿಂದ ನಿರಂತರವಾಗಿ ಹೆಚ್ಚಾಗುತ್ತಿದೆ. ರಾಜ್ಯ ಸರ್ಕಾರವೂ ಸಹ ಕೆಳಗಿನ ಷರತ್ತು ಮತ್ತು ನಿಬಂಧನೆಗಳೊಂದಿಗೆ ಆರೈಕೆ ನೀಡುವ ರಜೆಯನ್ನು ಜಾರಿಗೊಳಿಸುವಂತೆ ಆಯೋಗವು ಶಿಫಾರಸನ್ನು ಮಾಡುತ್ತದೆ. ಯಾವುದೇ ಲಿಂಗ ತಾರತಮ್ಯವಿಲ್ಲದೆ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ 2 ಬಾರಿ ಈ ರಜೆಯನ್ನು ಪಡೆಯಬಹುದಾಗಿದೆ. ಒಟ್ಟಾರೆ ಸೇವಾವಧಿಯಲ್ಲಿ ಗರಿಷ್ಠ 180 ದಿನಗಳು ಅಂದರೆ 6 ತಿಂಗಳು ಆರೈಕೆ ನೀಡುವ ರಜೆಯನ್ನು ಪಡೆಯಬಹುದಾಗಿದೆ. ರಜೆ ಅವಧಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ರಜೆ ತೆರಳುವ ಮುನ್ನ ಪಡೆಯುತ್ತಿದ್ದ ವೇತನದ ಶೇಕಡ 50ರಷ್ಟು ಮೊತ್ತಕ್ಕೆ ಅರ್ಹರಾಗಿರುತ್ತಾರೆ. ಪ್ರತಿ ಬಾರಿಯೂ ಆರೈಕೆ ನೀಡುವ ರಜೆಯನ್ನು ಪಡೆದಾಗ ಕನಿಷ್ಠ ರಜೆಯ ಅವಧಿಯು 1 ತಿಂಗಳಿಗಿಂತಲೂ ಕಡಿಮೆ ಇಲ್ಲದಂತೆ ಮತ್ತು ಗರಿಷ್ಠ 3 ತಿಂಗಳವರೆಗೆ ರಜೆ ಪಡೆಯಬಹುದು. ಯಾವ ವರ್ಷದಲ್ಲಿ ಈ ರಜೆಯನ್ನು ಪಡೆಯುತ್ತಾರೋ ಆ ವರ್ಷದಲ್ಲಿ ಗಳಿಕೆ ರಜಾ ನಗದೀಕರಣಕ್ಕೆ ನೌಕರರು ಅರ್ಹರಾಗಿರುವುದಿಲ್ಲ. ಬಳಸಿಕೊಳ್ಳದ ಆರೈಕೆ ನೀಡುವ ರಜೆಯನ್ನು ನಗದೀಕರಣ ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ. ಆರೈಕೆ ರಜೆಯನ್ನು ಇತರೆ ಯಾವುದೇ ವಿಧವಾದ ರಜೆಗಳೊಂದಿಗೆ ವಿಲೀನಗೊಳಿಸತಕ್ಕದ್ದಲ್ಲ ಅಥವಾ ಇತರೆ ಯಾವುದೇ ವಿಧವಾದ ರಜೆಯ ಖಾತೆಯಿಂದ ಕಡಿತಗೊಳಿಸತಕ್ಕದ್ದಲ್ಲ. ಸಕ್ಷಮ ಪ್ರಾಧಿಕಾರವು ಮಂಜೂರು ಮಾಡಿದ ರಜೆಯ ವಿವರಗಳನ್ನು ನೌಕರರ ಸೇವಾ ಪುಸ್ತಕದಲ್ಲಿ ನಮೂದಿಸಬೇಕು. ಈ ನಿಬಂಧನೆ ಮತ್ತು ಷರತ್ತುಗಳು ಕೇವಲ ನಿದರ್ಶನಾತ್ಮಕವಾಗಿವೆ. ರಾಜ್ಯ ಸರ್ಕಾರಿ ನೌಕರರಿಗೆ ಆರೈಕೆ ನೀಡುವ ರಜೆಯನ್ನು ಮಂಜೂರು ಮಾಡಲು ಆಯೋಗವು ಶಿಫಾರಸು ಮಾಡುತ್ತಾದರೂ ಅದನ್ನು ಜಾರಿಗೊಳಿಸುವ ವಿಧಿವಿಧಾನಗಳನ್ನು ಮತ್ತು ನಿಬಂಧನೆ ಮತ್ತು ಷರತ್ತುಗಳನ್ನು ರಾಜ್ಯ ಸರ್ಕಾರವು ನಿಗದಿಪಡಿಸಬಹುದೆಂದು ಆಯೋಗವು ತನ್ನ ಶಿಫಾರಸಿನಲ್ಲಿ ತಿಳಿಸಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.